ಸಾಲದ ಕಾಟದಿಂದ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಪ್ರಯತ್ನ. ASS ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಹೋಬಳಿಯ ಗುಂಟಪಲ್ಲಿ ಗ್ರಾಮದ ಕೋಮಲಾದೇವಿ ಎಂಬುವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಕಾರಣ ಸಾಲದ ಹೊರೆ ಜಾಸ್ತಿಯಾಗಿದ್ದು, ಸಾಲ ಕೊಟ್ಟಂತಹ ಜನರು ಮನೆ ಹತ್ತಿರ ಬಂದು ತುಂಬಾ ಹಿಂಸೆ ಕೊಡುತ್ತಿರುವ ಕಾರಣದಿಂದ ಕೋಮಲಾದೇವಿ ಎಂಬುವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಮಗಳ ಮದುವೆ, ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಕುಟುಂಬದ ನಿರ್ವಹಣೆಗಾಗಿ ಸರಿಸುಮಾರು 20 ಲಕ್ಷ ರೂಪಾಯಿ ಸಾಲ ಇದ್ದು, 1 ವರ್ಷದಿಂದ 10% ರೀತಿ ಬಡ್ಡಿ ಕಟ್ಟಿದ್ರೂ ಸಹ ಸಾಲದವರ ಹಿಂಸೆಯಿಂದ 6 ತಿಂಗಳಿನಿಂದ ಈಗ ತಾಳಲಾರದೆ ಇಂದು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಖಾಲಿ ಚೆಕ್ಸ್ ಮೇಲೆ ಸಹಿ ಪಡೆದು ಸಾಲ ನೀಡಿರುವ ಕೆಲ ವ್ಯಕ್ತಿಗಳು, ಸಾಲ ನೀಡಿರುವ ವ್ಯಕ್ತಿಗಳಿಂದ ಹಿಂಸೆ, ಸಾಲ ಕೊಟ್ಟಂತಹ ಜನರು ಮನೆ ಹತ್ರ ಬಂದು ಮನಸ್ಸಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಹಾಕುತ್ತಾರೆ. ಹಾಗೂ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಮಕ್ಕಳನ್ನ ಹಾಗೂ ನಿಮ್ಮ ಗಂಡನನ್ನ ನಾವು ಅಪಹರಿಸಿಕೊಂಡು ಹೋಗುತ್ತೇವೆ ಎಂದು ಬೆದರಿಕೆ ಹಾಕುತ್ತಾರೆ. ನಾವು ಆಂಧ್ರದಲ್ಲಿರುವಂತಹ ನಮ್ಮ ಜಮೀನನ್ನ ಮಾರಿ ನಿಮ್ಮ ಹಣವನ್ನ ವಾಪಸ್ಸು ಮಾಡುತ್ತೇವೆ ಎಂದು ಹೇಳಿದ್ರು ಜಮೀನನ್ನ ಮಾರುವುದಕ್ಕೆ ಸಮಯ ಕೊಡುತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಮನೆ ಹತ್ರ ಬಂದು ನಮಗೆ ಕೊಡಬಾರದ ಹಿಂಸೆ ಕೊಡುತ್ತಾರೆ. ನಾನು ನಮ್ಮ ಮಗಳನ್ನ ಹುಡುಕಿಕೊಂಡು ಶ್ರೀನಿವಾಸಪುರಕ್ಕೆ ಬಂದು ಕಾಲೇಜಿಗೆ ಹೋಗುವ ನನ್ನ ಮಗಳನ್ನ ಕೊನೆಯದಾಗಿ ನೋಡಿಕೊಂಡು ಕೊನೆ ಉಸಿರು ಬಿಡೋಣ ಅಂತ ಅಂದುಕೊಂಡ ಶ್ರೀನಿವಾಸಪುರದ ಬಸ್ ನಿಲ್ದಾಣದಲ್ಲಿ ಮಗಳಿಗಾಗಿ ಕಾಯುತ್ತಿದ್ದೆ. ಮಗಳು ಬರುವುದಕ್ಕಿಂತ ಮುಂಚೆ ಹೆಸರೇ ತಿಳಿಯದಂತಹ ಮಾತ್ರೆಗಳನ್ನು ನುಂಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾರೆ. ಮಗಳು ತಾಯಿಯ ಬಳಿ ಬರುತ್ತಿದ್ದಂತೆ ಕೂಡಲೇ ತಾಯಿಯನ್ನ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ ಮಗಳು, ನಮಗೆ ಇಷ್ಟೊಂದು ಸಮಸ್ಯೆ ಇದೆ, ಈ ವಿಚಾರವನ್ನ ರಾಯಲ್ಪಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುತ್ತೇವೆ. ಪೊಲೀಸ್ ಇಲಾಖೆಯು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ಸ್ಪಂದಿಸಿಲ್ಲ. ನಮಗೆ ನ್ಯಾಯ ಕೊಡಿಸಬೇಕು ಎಂದು ಕೋಮಲಾದೇವಿ ಮನವಿ ಮಾಡಿದರು. ವರದಿಗಾರರು ಅರುಣ್ ಕುಮಾರ್ HM, ASS ನ್ಯೂಸ್. ನಿರಂತರ ಸುದ್ದಿ ಸಮಾಚಾರಗಳನ್ನು ನೋಡ್ತಾ ಇರಿ, ಇದು ನಿಮ್ಮ ASS ನ್ಯೂಸ್. ನನ್ನ ಹೆಸರು ಕೋಮಲಾ ಅಂತ. ರಾಯಲ್ಪಾಡ್ ಪಕ್ಕದಲ್ಲಿ ಗುಂಟಪಲ್ಲಿ ಸ್ವಂತ ಊರು. ರಾಯಲ್ಪಾಡ್ನಲ್ಲಿ ನಾವು 15 ವರ್ಷಗಳಿಂದ ಅಂಗಡಿ ಇಟ್ಕೊಂಡು ಬಟ್ಟೆ ಹೊಲಿತಾ ಇದ್ದೆ. ನಾನು 4-5 ಮಿಷಿನ್ ಇದ್ದವು. ಚಿಲ್ಲರೆ ಅಂಗಡಿ ಇಟ್ಕೊಂಡು ನಾನು ಅಂಗಡಿ ಕೆಲಸ ಮಾಡ್ತಾಯಿದ್ದೆ ಸರ್. 5 ವರ್ಷಗಳಿಂದ ನನ್ನ ಮಗಳ ಮದುವೆ ಮಾಡಿದೆ. ಆವಾಗ ನಮಗೆ ಸ್ವಲ್ಪ ಸಾಲ ಇತ್ತು. ಆಮೇಲೆ ಒಂದು ಮನೆ ಕಟ್ಟಿದ್ವಿ, ಅದಕ್ಕೂ ಸ್ವಲ್ಪ ಸಾಲ ಆಯಿತು ಸರ್. ಆಮೇಲೆ ನಮ್ಮ ತಂದೆ ಆಕ್ಸಿಡೆಂಟ್ ಆಯಿತು ಸರ್, ಅವ್ರು ತೀರ್ಕೊಂಡ್ರು, ಅದಕ್ಕೂ ಸ್ವಲ್ಪ ಸಾಲ ಆಯಿತು. ನಾವು ಸಾಲ ಎಲ್ಲ ಇದಕ್ಕೆಲ್ಲ ಒಂದು 8 ಲಕ್ಷ ಆಯಿತು ಸರ್ ಸಾಲ. 3 ರೂಪಾಯಿ ಇತ್ತು ಆವಾಗ. ಒಂದು ವರ್ಷದ ಹಿಂದೆಯಿಂದ 10 ರೂಪಾಯಿ ಮಾಡಿದ್ದಾರೆ ಸರ್ ನಮಗೆ ಸಾಲ. ಅಂದರೆ ಮೊದಲು 3 ರೂಪಾಯಿ ಬಡ್ಡಿ ಕೊಟ್ಟವ್ರು ಈಗ 10 ರೂಪಾಯಿ ಮಾಡಿರೋದಾ? 3 ರೂಪಾಯಿ ಬಡ್ಡಿ ಕೊಟ್ಟವ್ರೆ ಇವಾಗ ಎಲ್ಲ 10 ರೂಪಾಯಿ ತಗೊತಾ ಇದ್ದಾರೆ. ನಮಗೂ ಹಂಗೆ ಕೊಟ್ಟರೆ ಕೊಡು, ಇಲ್ಲಾಂದರೆ ದುಡ್ಡು ಕೊಟ್ಬಿಡು ಅಂತ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇನು ಮಾಡೋಕ್ಕೂ ತೋರಿದೆ. ಕೆಲಸ ಮಾಡಿದ್ದು ಮನೆಯಲ್ಲೆಲ್ಲ ಮಾರಿ ತಾಳಿಯಿಂದ ಎಲ್ಲ ಹಿಡ್ದು ಮಾರಿಬಿಟ್ಟು ಕಟ್ಟಿದೆ. ಆಮೇಲೆ ನನ್ನಿಂದ ತಡ್ಕೊಳ್ಳೋಕ್ಕಾಗಲಿಲ್ಲ ಸರ್. ನಾನು ಏನಾದರೂ ಮಾರಿ ಕಟ್ತೀನಿ ಅಂತ ಹೇಳಿದೆ. ಆದರೆ ಈ ರೇಣುಕಾ ಅನ್ನೋರು ನಮ್ಮ ಹತ್ರ ಚೀಟಿ ಹಾಕೋ, 5 ಲಕ್ಷದ 2 ಹಾಕೋ, ನಮ್ಮ ಹತ್ರ ಚೀಟಿ ಹಾಕ್ಕೊಂಡು ಅವ್ರಿಗೆಲ್ಲ ಕೊಟ್ಟುಬಿಡು ಅಂತ ಹೇಳಿದರು. ನಮ್ಗೆ ಇವಾಗಲೇ 10 ಲಕ್ಷದವರೆಗೂ ಸಾಲ ಇದೆ. ಇನ್ನೂ ಚೀಟಿ ಹಾಕಿದ್ರೆ ನಾವು ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ವಿ. ಆದರೆ ಅವರು ಕೇಳಲಿಲ್ಲ. ಅವೆಲ್ಲ ಕಟ್ಟಿಬಿಟ್ಟು ನನಗೆ ಚೀಟಿ ಕಟ್ಕೋ ಅಂತ ಹೇಳಿದ್ರು. ನನಗೆ ಚೀಟಿ ಅಂದ್ರೇನೋ ಗೊತ್ತಿಲ್ಲ ಸರ್. ಅದು ಹೆಂಗೆ ಹೋಗಬೇಕು, ಹೆಂಗೆ ಇಟ್ಕೋಬೇಕು ಅನ್ನೋ ಗೊತ್ತಿಲ್ಲ. ರೇಣುಕಾ ಮಾತು ಕೇಳಿ ಆ ಚೀಟಿನೂ ಎತ್ಬಿಟ್ಟೆ ಸರ್. 4 ಲಕ್ಷ ಕೈಗೆ ಬಂತು 2 ಚೀಟಿಗೆ. ಅಂದರೆ 10 ಲಕ್ಷಕ್ಕೆ 4 ಲಕ್ಷ? 10 ಲಕ್ಷಕ್ಕೆ 4 ಲಕ್ಷ ಕೈಗೆ ಬಂತು. ಆಮೇಲೆ ಅದು ನೆತ್ತಿ ಮೇಲೆ ಬಿತ್ತು ಸರ್. ಒಂದು ಕಡೆ ಅದು ಕಟ್ತಾಯಿದ್ರೆ ಯಾವತ್ತಾದರೂ ಒಂದು ದಿನ ಬಂದು ಏನಾದರೂ ನಮ್ಗೆ ಪ್ರಾಬ್ಲಮ್ ಇದ್ದರೆ ಕೇಳಲ್ಲ ಇವರು. ಮನೆ ಹತ್ರ ಬಂದು ಗೋಳಾಡ್ತಾರೆ ಎಲ್ಲರೂ. ಅವ್ರಿಗೆ ಬಡ್ಡಿ ಬೇಕು, ಇವ್ರಿಗೆ ಚೀಟಿ ಹಣ ಬೇಕು. ಏನು ಸರ್ ಮಕ್ಕಳಿಗೆ ನಮಗೆ ಎಂಥ ಕೆಲಸ ಕೊಡ್ತಾರೆ. ನಮ್ಮೂರಲ್ಲಿ ಸ್ವಲ್ಪ ಜಮೀನು ಐತೆ ಸರ್, ಅದನ್ನು ಮಾರ್ಕೊಂಡು ಕೊಡ್ತೀವಿ, ಸ್ವಲ್ಪ ತಡ್ಕೊಳ್ರಿ ಅಂದರೆ ಯಾರೂ ಕೇಳಲ್ಲ.
ಅಲ್ಲಿಗೆ ಹೋದರೆ ಜಮೀನು ಮಾಲಕ್ಕೆ ನಮ್ಮ ಭಾವ ಅವರೆಲ್ಲ ಅಡ್ಡಿ ಬೀಳ್ತಾರೆ. ನಾನು ಸೂಸೈಡ್ ಲೆಟ್ರ್ ಬರೆದಿಟ್ಬಿಟ್ಟು ಒಂದು ಲಾಸ್ಟ್ 6ನೇ ತಿಂಗಳಲ್ಲಿ ಸರ್ ಲೆಟ್ರ್ ಇಟ್ಬಿಟ್ಟು ಹೊರಟೋದೆ ಸರ್. ನಾನು ಕಾಟ ತಡೀಲಾರ್ದೆ ಹೋಗ್ಬಿಟ್ಟು ಆಮೇಲೆ ಏನೋ ಮಕ್ಳಿಗೆ ನೆನಪು ಬಂದರು. 8 ಸಾರಿಗೆ ಫೋನ್ ಮಾಡಿದೆ ನಾನು, ರಾಯಲ್ಪಾಡು ASI ಅವರು 8 ಸಾರಿಗೆ ಫೋನ್ ಮಾಡಿ ಈ ಥರ ಮಾಡಿದ್ದೀನಿ ಸರ್, ಸೂಸೈಡ್ ಲೆಟ್ರ್ ಬರೆದ್ಬಿಟ್ಟು ಸಾಯೋಣ ಅಂತ ಬಂದಿದ್ದೀನಿ ಅಂತ ಹೇಳಿದೆ. ಅವರು ನಾವು ಸಹಾಯ ಮಾಡ್ತೀವಮ್ಮ, ಅವ್ರಿಗೆಲ್ಲ ಹೇಳಿ. ನನ್ನ ಹೆಸರು ಮಾಧವಿ ಅಂತ. ನಮ್ಮ ಅಪ್ಪ ಹೆಸರು ರಾಜಶೇಖರ, ನಮ್ಮ ಅಮ್ಮ ಹೆಸರು ಕೋಮಲಾದೇವಿ ಅಂತ. ನಮ್ಮ ಅಪ್ಪ ಬಂದು ಬೇಕ್ರಿ ಕೆಲಸ ಮಾಡ್ತಾರೆ, ನಮ್ಮ ಅಮ್ಮ ಬಂದು ಟೈಲರಿಂಗು. ನಾನು ಡಿಗ್ರಿ ಓದ್ತಾ ಇದ್ದೀನಿ. ನಮ್ಮಮ್ಮ ನಮಗೆಲ್ಲ ಈ ಥರ 6 ತಿಂಗಳಿಂದ ನಮಗೆ ಪ್ರಾಬ್ಲಮ್ಸ್ ಇದ್ದಾವೆ. ನಮ್ಗೆ ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ. ಏನು ಪ್ರಾಬ್ಲಮ್ಸ್ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸು. ರಾಯಲ್ಪಾಡಲ್ಲಿ ನಾವು ವಾಸವಾಗಿದ್ದು ರಾಯಲ್ಪಾಡಲ್ಲಿ. ನಮ್ಗೆ ಈ ಥರ ನಮ್ಮಮ್ಮ ಚೀಟಿ ಹಾಕಿ ಎಲ್ಲ 3% ಬಡ್ಡಿಯಿಂದ 10% ಬಡ್ಡಿವರೆಗೂ ಕೊಟ್ಟಿದ್ದಾರೆ. ನಮ್ಗೆ ಅವರು ಇವಾಗೆಲ್ಲ ಮನೆ ಹತ್ರ ಬಂದು ಹಿಂಸೆ ಕೊಡ್ತಾಯಿದ್ದಾರೆ ಸರ್. ನಮ್ಗೆ ಬದುಕೋಕ್ಕಾಗಲ್ಲ. ನಮಗೇನಾದರೂ ಹೆಲ್ಪ್ ಮಾಡಿ ಸರ್ ಸ್ವಲ್ಪ ಆದರೂ. ಯಾರು ಕೊಟ್ಟರು ನಿಮ್ಗೆ ಅಮೌಂಟ್? ಯಾರು ಕೊಟ್ಟರು? ಫಸ್ಟು ಭಾಗ್ಯಮ್ಮ ಮಾತ್ರ ಇಸ್ಕೊಂಡಿರೋ ಸರ್ ನಮ್ಮಮ್ಮ 3%ಗೆ, ಮತ್ತು ಅವರೇ 10%ಗೆ. ಇವಾಗ ನಮ್ಮಮ್ಮ 6 ತಿಂಗಳಿಂದ ಜಮೀನು ಮಾರಿ ಸೇಲ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ನಮ್ಗೆ ಬಿಡ್ತಾ ಇಲ್ಲ ಸರ್. ಅವ್ರಿಗೆ ರೇಣುಕಾ ಅಂತ ಇದ್ಲು, ಅವ್ರ ಹತ್ರ ಚೀಟಿ. ಜಾಸ್ತಿ ಹಿಂಸೆ ಅಂದರೆ ನಮ್ಗೆ ರಾಯಲ್ಪಾಡು ಎಲ್ಲ ಸರ್, ಎಲ್ಲ ಮುನ್ಲಕ್ಷ್ಮಮ್ಮ, ರವಣಮ್ಮ ಅಂತ, ಭಾಗ್ಯಮ್ಮ, ರೇಣುಕಾ ಅಷ್ಟೇ ಸರ್. ನಮಗೆ ಜಾಸ್ತಿ ಹಿಂಸೆ ಅಂದರೆ ನಮ್ಗೆ ಎತ್ತಾಕೊಂಡಾಗ್ತಾರೆ ಅಂತ ಸರ್. ಎಲ್ಲಿ ಸಿಕ್ಕರೆ ಅಲ್ಲಿ ನನ್ನನ್ನು ನಮ್ಮ ಅಪ್ಪನ, ನಮ್ಗೆ ಚಿಕ್ಕ ಮಗು ಇದೆ, ಆ ಚಿಕ್ಕ ಮಗು ಎಲ್ಲ ಬೆದರಿಸ್ತಾರೆ ಸರ್. ರಾಯಲ್ಪಾಡೆಲ್ಲ ನಮಗೆ ರಾಯಲ್ಪಾಡಲ್ಲಿ ಹೋಗ್ಬೇಕಂದ್ರೂ ಭಯ ಸರ್ ನಮಗೆ. ಹಂಗೆ ಮಾಡಿದ್ದಾರೆ ಸರ್ ರಾಯಲ್ಪಾಡವರು. ವಾಣಿ, ಸಿದ್ದಮ್ಮ ಅವರು ವಾರದ ಬಡ್ಡಿ ಕೊಟ್ಟರು? ವಾರದ ಬಡ್ಡಿ ಸರ್. ಜಾಸ್ತಿ ಅಂದರೆ ಜಾಸ್ತಿ ಕಟ್ಟಿದ್ದಾರೆ ಸರ್ ನಮ್ಮಮ್ಮ. ವಾರಕ್ಕೆ. ನಿಮ್ಮ ಅಮ್ಮ ಅವರು ಎಲ್ಲಿರೋದು? ನಮ್ಮಮ್ಮ ಅವರು ನಾವು ಸೆಟ್ಲ್ ಆಗಿರೋದು ರಾಯಲ್ಪಾಡಲ್ಲಿ. ಈಗ 6 ತಿಂಗಳಿಂದ ನಮ್ಮಮ್ಮವರು ಅಲ್ಲಿ ಲ್ಯಾಂಡ್ ಸೇಲ್ ಮಾಡಿ ಕಟ್ಟೋಣ ಅಂತ ಇದ್ದಾರೆ ಆಂಧ್ರದಲ್ಲಿ. ಅಲ್ಲಿಗೂ ಹೋಗಿ ನಮ್ಮಮ್ಮಗೆ ಹಿಂಸೆ ಕೊಡ್ತಾರೆ ಸರ್, ನಮಗೂ ಹಿಂಸೆ ಕೊಡ್ತಾರೆ ಸರ್. ಇಲ್ಲಿ ನಿಮ್ಮಮ್ಮ ಇಲ್ಲಿ ಏನು ಬಂದಿದ್ದು? ನಮ್ಮಮ್ಮ ಪಾಯ್ಸನ್ ಇದು ಟ್ಯಾಬ್ಲೆಟ್ಸ್ ಎಲ್ಲ ನುಂಗ್ಬಿಟ್ಟಿದ್ದಾರೆ ಸರ್. ನಾನು ಕಾಲೇಜ್ಗೆ ಬಂದಿದ್ದೆ, ನಾನು ಡಿಗ್ರಿ ಮುಗಿದಿದೆ. ನಾನು ಇಲ್ಲಿ ಜಾಬ್ಗೆ ಇವತ್ತಿಂದನೇ ಕೆಲಸ ಕೂಡ ಬಂದಿದ್ದೀನಿ. ಹಿಂಗೆ ನನ್ನನ್ನು ನೋಡೋಕ್ಕೆ ಬಂದು ಇಲ್ಲೇ ಬಸ್ ಸ್ಟಾಪಲ್ಲಿ ಮಲಗಿದ್ರು. ಏನು ಹಂಗಂತ ಪಕ್ಕದಲ್ಲಿ ಕೇಳಿದ್ರೆ ಹಿಂಗಂತ ಹೇಳಿದ್ರಿ ಸರ್. ಅವರು ನುಂಗ್ತಾ ಇದ್ದು ನೋಡಿದ್ವಿ ನಾವು ಅಷ್ಟೇ. ಹಂಗಂತ ನನ್ನ ಪಕ್ಕದಲ್ಲಿರೋರು ಹೇಳಿದ್ರಿ ಸರ್ ನಮಗೆ. ಮತ್ತೆ ಏನಾಯ್ತು ಏನಂತ ನಾನು ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದಿದ್ದೀನಿ ಸರ್. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿಲ್ಲ ಮೊದಲು ನೀವು? ಸರ್ ಕೊಟ್ಟಿದ್ದೀವಿ, ರಾಯಲ್ಪಾಡಲ್ಲಿ 2-3 ಸಲ ಕೊಟ್ಟಿದ್ದೀವಿ. ಅವರು ಏನು ರೆಸ್ಪಾಂಡೇ ಕೊಡಲಿಲ್ಲ ಸರ್ ನಮಗೆ. ನಾನೇ ಹೋಗಿದ್ದೀನಿ ಸರ್, ನಾನೇ 2-3 ಸಲ ಕೊಟ್ಟಿದ್ದೀನಿ ಸರ್. ಏನು ರೆಸ್ಪಾಂಡೇ ಆಗಲಿಲ್ಲ ಸರ್. ಮನೆ ಹತ್ರ ಬಂದರೆ ಕಾಲ್ ಮಾಡಿ ಯಾರಾದರೂ ಅಂತಾರೆ, ಮತ್ತು ರೆಸ್ಪಾಂಡೇ ಆಗಿಲ್ಲ ಸರ್ ಅವ್ರು ನಮಗೆ.